ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಪ್ರತಿನಿತ್ಯ ಜೀವನದಲ್ಲಿ ಅದ್ಭುತವಾಗಿ ಉಪಯೋಗವಾಗುವಂಥ 15 ಅಡುಗೆ ಮನೆ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ, ಕೊನೆವರೆಗೂ ನೋಡ್ತಾ ಹೋಗಿ. ಟಿಪ್ ನಂಬರ್ 1, ಹಾಲಿಗೆ ಸಂಬಂಧಪಟ್ಟಿರುವಂಥದ್ದು. ತುಂಬ ಜನ ಮಿಲ್ಕ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಯೂಸ್ ಮಾಡ್ತಾ ಇರ್ತೀವಿ. ಮಿಲ್ಕ್ ಫ್ರಿಜ್ಜಲ್ಲಿ ಇಟ್ಟರು ಫ್ರೆಶ್ ಆಗಿರಬೇಕು, ಯಾವುದೇ ರೀತಿ ಸ್ವಲ್ಪನೂ ಬ್ಯಾಡ್ ಸ್ಮೆಲ್ ಬರಬಾರ್ದು ಅನ್ನೋದಾದರೆ ಈ ಒಂದು ಟ್ರಿಕ್ನ ಫಾಲೋ ಮಾಡ್ಬೋದು. ಮೊದಲು ಮಿಲ್ಕ್ನ ಒಂದು ಬೌಲ್ಗೆ ಹಾಕ್ಕೊಂಡು ಅದರಲ್ಲಿ ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು 2 ಏಲಕ್ಕಿನ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಹಾಲು ಯಾವುದೇ ಕಾರಣಕ್ಕೂ ಕೂಡ ಬ್ಯಾಡ್ ಸ್ಮೆಲ್ ಬರ್ದಿರ ಫ್ರೆಶ್ ಆಗಿ ಇರುತ್ತೆ. ಏಲಕ್ಕಿ ಹಾಕಿರೋದ್ರಿಂದ ಹಾಲು ಒಡೆಯುತ್ತೇನೋ ಅಂತ ಅಂದ್ಕೊಳ್ಬೋದು. ಇದು ನೆಕ್ಸ್ಟ್ ಡೇ ಮಿಲ್ಕ್ ಬಾಯ್ಲ್ ಮಾಡಬೇಕಾದ್ರೆ ತೆಗೆದಿರುವಂಥ ಕ್ಲಿಪ್ಪಿಂಗ್ಸು ನೋಡ್ತಿದ್ದೀರಲ್ವ. ಕೆನೆ ಕೂಡ ತುಂಬ ತಿಕ್ಕಾಗಿ ಬರುತ್ತೆ, ಮಿಲ್ಕು ಕೂಡ ತುಂಬ ಫ್ರೆಶ್ ಆಗಿ ಯಾವುದೇ ರೀತಿ ಪ್ರಾಬ್ಲಮ್ ಆಗದಿರ ಇರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ಪು ಮೊಸರಿಗೆ ಸಂಬಂಧಪಟ್ಟಂಗೆ. ಯೂಶ್ವಲಿ ಮೊಸರೆಲ್ಲನೂ ಮಾಡಿದಾಗ ಗಟ್ಟಿ ಮೊಸರು ಆಗ್ದಿರ ಸ್ವಲ್ಪ ನೀರಾಗಿ ಮೊಸರು ಆಗ್ತಿರುತ್ತೆ. ಈ ಥರ ನೀರಾಗಿ ಆಗ್ದಿರ ಗಟ್ಟಿಯಾಗಿ ಮೊಸರು ಬರಬೇಕು ಅಂದರೆ ಈ ಒಂದು ಟ್ರಿಕ್ನ ಫಾಲೋ ಮಾಡ್ಬೋದು. ಮೊದಲು ಹಾಲನ್ನ ಚೆನ್ನಾಗಿ ಕಾಯಿಸಿ ಉಗುರು ಬೆಚ್ಚಗೆ ಆದಮೇಲೆ ಎಪ್ಪನ್ನ ಹಾಕಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಉಗುರು ಬೆಚ್ಚಗಾಗಿದೆ. ಈಗ ಇದರಲ್ಲಿ 2 ಹಸಿಮೆಣಸಿನ್ಕಾಯಿನ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಬೆಚ್ಚಗಿರೋಂಥ ಪ್ಲೇಸಲ್ಲಿಟ್ಟರೆ ವಿತಿನ್ 2 to 3 hours ಒಳಗಡೆ ಮೊಸರು ರೆಡಿ ಆಗುತ್ತೆ. ಮೊಸರು ಆದಮೇಲೆ ತೋರಿಸ್ತಾ ಇದ್ದೀನಿ, ತುಂಬ ಗಟ್ಟಿಯಾಗಿ ಬಂದಿದೆ. ಹಸಿಮೆಣಸನ್ನ ಯೂಸ್ ಮಾಡಿರೋದ್ರಿಂದ ಏನಾದರೂ ವಾಟರ್ ಎಕ್ಸ್ಟ್ರಾ ನಾವು ಮಿಲ್ಕ್ ಜೊತೆಗೆ ಆ್ಯಡ್ ಮಾಡಿದರೂ ಕೂಡ ಹಸಿಮೆಣಸಿನ್ಕಾಯಿ ಅನ್ನೋದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಗಟ್ಟಿಯಾಗಿದೆ ಮೊಸರು ಅನ್ನೋದು. ಇನ್ನು ಇದರಲ್ಲಿ ಹಾಕಿರುವಂಥ ಹಸಿಮೆಣಸಿನ್ಕಾಯಿ ಕೂಡ ವೇಸ್ಟ್ ಆಗುತ್ತೆ ಅಂತ ಏನಿಲ್ಲ. ಈ ಒಂದು ಹಸಿಮೆಣಸಿನ್ಕಾಯಿನ ನಾವು ಬಿಸಿಲಲ್ಲಿ ಒಣಗಿಸಿ ಇದನ್ನು ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಹೇಳ್ತಾರಲ್ಲ ಆ ಥರ ಕೂಡ ಯೂಸ್ ಮಾಡ್ಕೊಳ್ಬೋದು. ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಮೊಸರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಈ ಮೆಣಸಿನ್ಕಾಯಿನ ಕೂಡ ಬಿಸಾಡ್ದಿರ ಇದೇ ಪ್ರೊಸೀಜರ್ನ ಒಂದು 2-3 ಸತಿ ರಿಪೀಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಮಜ್ಜಿಗೆ ಮೆಣಸಿನ್ಕಾಯಿ ಥರ ಕೂಡ ಅನ್ನ ಸಾಂಬಾರ್ ಜೊತೆಗೆ ಅನ್ನ ರಸಂ ಜೊತೆಗೂ ಕೂಡ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಅಡುಗೆ ಮನೆ ಯಾವಾಗಲೂ ಡ್ರೈ ಆಗಿರಬೇಕು. ಸ್ಪೆಷಲಿ ಮಾನ್ಸೂನಲ್ಲಿ ಮಳೆಗಾಲದಲ್ಲಿ ಆ ಸಿಂಕ್ ಅಕ್ಕಪಕ್ಕದಲ್ಲೆಲ್ಲ ಕೂಡ ತುಂಬ ವೆಟ್ಟಾಗಿರುತ್ತೆ. ಅದರಿಂದ ಒಂದು ರೀತಿ ಸ್ಮೆಲ್ ಬರ್ತಾ ಇರುತ್ತೆ, ಇಲ್ಲಾಂದರೆ ಎಲ್ಲ ಕಡೆ ಕೂಡ ತೇವ ಅನಿಸ್ತಿರುತ್ತೆ. ಆ ಥರ ಆಗಬಾರ್ದು ಅಂದರೆ ವಿಡಿಯೋದಲ್ಲಿ ನೋಡಿದ್ದೀರಲ್ವ ಡ್ರೈ ಮ್ಯಾಟ್ಸ್ನ ಯೂಸ್ ಮಾಡ್ಬೋದು. ಅಂದರೆ ಪಾತ್ರೆ ತೊಳೆದು ಇಡೋಕ್ಕೋಸ್ಕರ. ಇಲ್ಲ ಅಂದರೆ ಈ ಥರ ಬಾಸ್ಕೆಟ್ಸ್ ಕೂಡ ಇಡ್ಬೋದು. ಕೆಳಗಡೆ ಟ್ರೇ ಇರೋದ್ರಿಂದ ನೀರೆಲ್ಲ ಕೆಳಗಡೆ ಚೆಲ್ದಿರ ಇರುತ್ತೆ. ಪಾತ್ರೆ ಎಲ್ಲ ತೊಳೆದಿದ್ದಾದ್ಮೇಲೆ ಆ ಟ್ರೇಯಲ್ಲಿರುವಂಥ ವಾಟರ್ನ ಡೈರೆಕ್ಟಾಗಿ ಸಿಂಕ್ಗೆ ಹಾಕ್ಕೊಳ್ಬೋದು. ಈ ಥರ ಮಾಡೋದ್ರಿಂದ ಸಿಂಕ್ ಅಕ್ಕಪಕ್ಕ ಎಲ್ಲ ವೆಟ್ನೆಸ್ ಇಲ್ದಿರ ಡ್ರೈ ಆಗಿರುತ್ತೆ. ಕಿಚನ್ನು ಕೂಡ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ಪು, ಸಾಮಾನ್ಯವಾಗಿ ಪ್ರತಿನಿತ್ಯ ಕೂಡ ನಾವು ಮಿಕ್ಸಿ ಜಾರ್ಸ್ನ ಯೂಸ್ ಮಾಡ್ತಾನೆ ಇರ್ತೀವಿ. ಮಸಾಲೆ ರುಬ್ಬಕ್ಕಿರ್ಬೋದು, ಜ್ಯೂಸ್ ಮಾಡೋದಕ್ಕಿರ್ಬೋದು. ಒನ್ಸ್ ನಾವು ಬ್ಲೆಂಡರ್ಸ್ನ ಅಥವಾ ಮಿಕ್ಸಿ ಜಾರ್ಸ್ನ ಯೂಸ್ ಮಾಡಿದಾದ್ಮೇಲೆ ಈ ಒಂದು ಟ್ರಿಕ್ನ ಫಾಲೋ ಮಾಡೋದಾದರೆ ಮಿಕ್ಸಿ ಜಾರ್ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿರುತ್ತೆ. ಇಲ್ಲಿ ನಾನು ಮಿಲ್ಕ್ ಶೇಕ್ನ ಮಾಡ್ತಾ ಇದ್ದೀನಿ, ಡ್ರೈ ಫ್ರೂಟ್ಸ್ ಮತ್ತು ಬಾಳೆಹಣ್ಣ ಯೂಸ್ ಮಾಡಿಕೊಂಡು. ಒನ್ಸ್ ನಾವು ಮಿಕ್ಸಿ ಜಾರ್ನ ಯೂಸ್ ಮಾಡಿದ್ಮೇಲೆ ಸೈಡ್ಗೆ ಇಡ್ತಾ ಇರ್ತೀವಿ. ಸೊ ಇದರಿಂದ ನಾವು ರುಬ್ಬಿರುವಂಥ ಮಸಾಲೆ ಪದಾರ್ಥ ಇರ್ಬೋದು ಅಥವಾ ಜ್ಯೂಸಲ್ಲಿ ಯೂಸ್ ಮಾಡಿರುವಂಥ ಪಾರ್ಟಿಕಲ್ಸಿಂದ ಆ ಒಂದು ಬ್ಲೇಡ್ ಸುತ್ತೂ ಕೂಡ ಒಂದು ರೀತಿ ಕಲೆ ಅನ್ನೋದು ಕಟ್ಕೊಂಡ್ಬಿಡುತ್ತೆ. ಮತ್ತು ಆ ಮಾರ್ಕ್ಸು ಕೂಡ ಬೇಗ ಡ್ರೈ ಆಗಿಬಿಡುತ್ತೆ. ಡ್ರೈ ಆದಮೇಲೆ ಮಿಕ್ಸಿ ಜಾರ್ನ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದ್ರ ಬದಲಾಗಿ ವಿಡಿಯೋದಲ್ಲಿ ತೋರಿಸ್ದಂಗೆ ಒನ್ಸ್ ನಾವು ಮಿಕ್ಸಿ ಜಾರ್ನ ಯೂಸ್ ಮಾಡಿದ್ಮೇಲೆ ಸೇಮ್ ಅದೇ ಜಾರಲ್ಲಿ ಸ್ವಲ್ಪ ನೀರನ್ನ ಮತ್ತು ವಿಮ್ ಲಿಕ್ವಿಡ್ನ ಹಾಕ್ಬಿಟ್ಟು ಒಂದು 2 ಸತಿ ಈ ಥರ ರನ್ ಮಾಡಿಬಿಟ್ಟು ಆಮೇಲೆ ಆ ನೀರನ್ನ ಚೆಲ್ಲಾಡೋದ್ರಿಂದ ಮಿಕ್ಸಿ ಜಾರ್ ಇರ್ಬೋದು, ಅಂದರೆ ಬ್ಲೇಡೆಲ್ಲ ಕೂಡ ತುಂಬ ನೀಟಾಗಿರುತ್ತೆ. ಜಸ್ಟ್ ಇಲ್ಲಿ ವಾಟರಿಂದ ತೊಳೆದು ತೋರಿಸ್ತೀನಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಅಂತ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಟಿಪ್ಪು, ಅಟ್ ಪ್ರೆಸೆಂಟ್ ಮಳೆಗಾಲ ಆಗಿರೋದ್ರಿಂದ ದಿನಸಿನ ಸರಿಯಾಗಿ ಜೋಡಿಸ್ಕೊಂಡಿಲ್ಲ ಅನ್ನೋದಾದರೆ ಬೇಗನೆ ಹುಳ ಆಗ್ತಿರುತ್ತೆ. ಆ ಥರ ಆಗಬಾರ್ದು ಅಂದರೆ ಕಂಟೈನರಲ್ಲಿ ನಾವು ಹಾಕೋದಕ್ಕಿಂತ ಮುಂಚೆನೇ ಒಂದ್ಸರಿ ಕಂಟೈನರ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಡ್ರೈ ಆದಮೇಲೆ ಈ ಥರ ರೀಫಿಲ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಟ್ರಿಕ್, ಇಲ್ಲಿ ಯಾವುದೇ ಗ್ರಾಸರಿ ಪಾಕೆಟ್ನ ಕಟ್ ಮಾಡಬೇಕಾದ್ರೂ ಕೂಡ ಇಲ್ಲಿ ತೋರಿಸ್ತೀನಿ ನೋಡಿ, ಈ ಥರ ನಾವು ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈ ಥರ ಕಟ್ ಮಾಡೋದ್ರಿಂದ 2 ಬೆನಿಫಿಟ್ಸ್ ಇದೆ. ಅದು ಏನು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇದನ್ನು ನಾವು ರೀಸೈಕಲ್ ಕೂಡ ಮಾಡ್ಕೊಳ್ಬೋದು. ಅಂದರೆ ಆ ಟೈನಿ ಪಾಕೆಟ್ನ ಆ ಕಡೆ ಈ ಕಡೆ ಚೆಲ್ಲಾಡ್ದಿರ ಅಥವಾ ಬಿಸಾಡ್ದಿರ ರೀಸೈಕಲ್ ಮಾಡ್ಬೋದು.
ಇನ್ನೊಂದೇನಂದ್ರೆ ಈ ತರ ನಾವು ಏರ್ ಟೈಟ್ ಆಗಿ ಗಂಟಾಕ್ಬೇಕು ಅನ್ನೋದಾದ್ರೂ ಕೂಡ ಯೂಸ್ ಆಗುತ್ತೆ. ಪಾಕೆಟ್ ಅಲ್ಲಿರುವಂತಹ ಗ್ರಾಸರಿನ ಒನ್ಸ್ ಕಂಟೈನರ್ಗೆ ಹಾಕಿದ್ಮೇಲೆ ಇನ್ನೂ ಉಳಿದಿದೆ ಅನ್ನೋದಾದ್ರೆ ಆದಷ್ಟು ಏರ್ ಟೈಟ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲ ಅನ್ನೋದಾದ್ರೆ ಬೇಗ ಹುಳ ಎಲ್ಲಾನು ಆಗೋ ಚಾನ್ಸ್ ಜಾಸ್ತಿನೇ ಇರುತ್ತೆ. ಕ್ಲಿಪ್ಸ್ ಇದ್ರೆ ಈ ತರ ಸೆಕ್ಯೂರ್ ಮಾಡ್ಕೊಳ್ಬಹುದು. ಇಲ್ಲಿ ನೀವು ನೋಡ್ದಂಗೆ ಒಂದು ವೇಳೆ ಈ ತರದ ಕ್ಲಿಪ್ಸ್ ಎಲ್ಲ ಇಲ್ಲ ಅನ್ನೋದಾದ್ರೆ ಪಾಕೆಟ್ ನ ಕಟ್ ಮಾಡ್ಬೇಕಾದ್ರೇನೆ ಆ ಒಂದು ಕವರ್ ನ ಪೂರ್ತಿಯಾಗಿ ಕಟ್ ಮಾಡಿದಿರಾ ಅದಕ್ಕೆ ಅಟ್ಯಾಚ್ ಆಗೋ ರೀತಿಯಲ್ಲಿ ಕಟ್ ಮಾಡಿದ್ರೆ ಈ ತರ ಗಂಟಾಕೋದಕ್ಕೆ ಈಸಿ ಆಗುತ್ತೆ. ಇದರಿಂದ ಗಾಳಿ ಒಳಗಡೆ ಹೋಗದಿರ ಇರೋ ಕಾರಣ ತುಂಬಾ ದಿನಗಳವರೆಗೂ ಗ್ರಾಸರಿ ಫ್ರೆಶ್ ಆಗಿರುತ್ತೆ. ನೆಕ್ಸ್ಟ್ ಕೆಲವು ಗ್ಲಾಸ್ ಕಂಟೈನರ್ಸ್ ಇರ್ಬೋದು ಅಥವಾ ಸ್ಟೀಲ್ ಕಂಟೈನರ್ಸ್ ಅಲ್ಲಾದ್ರೂ ಕೆಲವೊಂದು ಗ್ರಾಸರೀಸ್ನೆಲ್ಲ ಫಿಲ್ ಮಾಡ್ತಾ ಇರ್ತೀವಿ. ಉಪ್ಪಿನಕಾಯಿ ಇರ್ಬೋದು, ಕೆಲವೊಂದನ್ನೆಲ್ಲ ಫಿಲ್ ಮಾಡಿದಾಗ ಅದು ಖಾಲಿ ಆದ್ಮೇಲೆ ವಾಶ್ ಮಾಡಿದ್ರು ಕೂಡ ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಈ ತುಪ್ಪ ಇರ್ಬೋದು, ಆಯಿಲ್ ಇರ್ಬೋದು, ಇದರ ಬಾಟಲ್ಸ್ ಎಲ್ಲ ಇದೇ ತರ ಸ್ಮೆಲ್ ಬರ್ತಾ ಇರುತ್ತೆ. ಆ ಸ್ಮೆಲ್ ಬರಬಾರ್ದು, ನಾವು ಅದೇ ಕಂಟೈನರ್ನ ಬೇರೆದಕ್ಕೂ ಯೂಸ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ವಿಡಿಯೋದಲ್ಲಿ ತೋರಿಸ್ದಂಗೆ ವೆನಿಗರ್ನ ಹಾಕ್ಬಿಟ್ಟು ಸ್ವಲ್ಪ ಅಡುಗೆ ಸೋಡಾನ ಹಾಕೊಳ್ತಾ ಇದ್ದೀನಿ. ವೆನಿಗರ್ ಇಲ್ಲ ಅನ್ನೋದಾದ್ರೆ ನಿಂಬೆ ರಸನ ಹಾಕೊಳ್ಬೋದು. ಈಗ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಲಿಕ್ವಿಡ್ ನ ಬಾಟಲ್ಗೆ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ವೆನಿಗರ್ ನ ಅಪ್ಲೈ ಮಾಡಿರೋದ್ರಿಂದ ಬಾಟಲ್ ಒಳಗಡೆ ಫಸ್ಟ್ ಏನಾದ್ರು ಗ್ರಾಸರಿ ಫಿಲ್ ಮಾಡಿದಾಗ ಏನ್ ಬ್ಯಾಡ್ ಸ್ಮೆಲ್ ಇರುತ್ತೆ ಅದನ್ನೆಲ್ಲ ಕೂಡ ಅವಾಯ್ಡ್ ಮಾಡುತ್ತೆ. ಆ ಬ್ಯಾಡ್ ಸ್ಮೆಲ್ ಎಲ್ಲ ಕೂಡ ನೀಟಾಗಿ ಹೋಗೋ ರೀತಿ ವೆನಿಗರ್ ಅನ್ನೋದು ಹೆಲ್ಪ್ಫುಲ್ ಮಾಡುತ್ತೆ. ಇಂಟ್ರೆಸ್ಟ್ ಇರೋರು ಡೆಫಿನೆಟ್ಲಿ ಟ್ರೈ ಮಾಡಿ. ಈ ತರ ಗ್ಲಾಸ್ ಬಾಟಲ್ ಒಳಗಡೆ ಟಿಶ್ಯೂಸ್ನ, ನ್ಯೂಸ್ ಪೇಪರ್ಸ್ ಎಲ್ಲ ಹಾಕಿಡ್ತಿರ್ತಾರೆ, ಬ್ಯಾಡ್ ಸ್ಮೆಲ್ ಎಲ್ಲಾನು ಅಬ್ಸರ್ವ್ ಆಗುತ್ತೆ ಅನ್ನೋದ್ರಿಂದ. ಅದು ಸ್ವಲ್ಪ ಸ್ಲೋ ಪ್ರೋಸೆಸ್ಸು, ಬಟ್ ಇದು ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಅನ್ನೋದು ಕೊಡುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಸ್ಟ್ರೈನರ್ಸ್. ಯೂಶುವಲಿ ಕಾಫಿ ಟೀ ಎಲ್ಲನೂ ಮಾಡಿದಾಗ ಈ ಥರ ಶೋಧಿಸ್ತಿರ್ತೀವಿ. ಈ ಸ್ಟ್ರೈನರ್ಸ್ನ ನೀವು ಅಬ್ಸರ್ವ್ ಮಾಡಿದರೆ ಆ ಹೋಲ್ಸ್ ಎಲ್ಲ ಏನಿರುತ್ತೆ ಅದು ಬ್ಲಾಕ್ ಆಗಿಬಿಟ್ಟಿರುತ್ತೆ, ಎಲ್ಲ ಬ್ಲಾಕ್ ಕಲರ್ ರೀತಿ ಒಂದು ರೀತಿ ಮಾರ್ಕ್ಸ್ ಎಲ್ಲ ಆಗಿಬಿಟ್ಟಿರುತ್ತೆ. ಆ ಥರ ಆಗಬಾರ್ದು ಅನ್ನೋದಾದರೆ ಟೀ ಅಥವಾ ಕಾಫಿ ಮಾಡಿದಾದ್ಮೇಲೆ ಇಮ್ಮಿಡಿಯೇಟಾಗಿ ಅದರಲ್ಲಿ ಸ್ವಲ್ಪ ನೀರಾದ್ರೂ ಹಾಕ್ಬಿಟ್ಟು ಆ ರೆಸಿಡ್ಯೂಸ್ನೆಲ್ಲ ಕೂಡ ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ಬೋದು. ಇದರಿಂದ ಸಿಂಕ್ ಕೂಡ ಬ್ಲಾಕ್ ಆಗದಿರ ಇರುತ್ತೆ, ಮತ್ತೆ ಆ ಸ್ಟ್ರೈನರ್ಸ್ ಅಲ್ಲಿರುವಂಥ ಹೋಲ್ಸ್ ಕೂಡ ಬ್ಲಾಕ್ ಆಗದಿರ ಇರುತ್ತೆ. ಈಗ ಟೀ ಪಾತ್ರೆ ತುಂಬ ನೀರನ್ನ ತುಂಬಿಸಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನಾವು ವಾಶ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅನ್ನೋದ್ರಿಂದ. ಒಂದು ವೇಳೆ ಈಗಾಗಲೇ ಈ ಒಂದು ಸ್ಟ್ರೈನರ್ಸ್ ಅಲ್ಲಿರುವಂಥ ಹೋಲ್ಸ್ ಬ್ಲಾಕ್ ಆಗಿಬಿಟ್ಟಿದೆ ಅನ್ನೋದಾದರೆ ಆದಷ್ಟು ನೀವು ವಿಡಿಯೋದಲ್ಲಿ ತೋರಿಸ್ದಂಗೆ ಸ್ಟವ್ ಮೇಲೆ ಇಟ್ಕೊಂಡು ಈ ಥರ ಕ್ಲಿಯರ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಟಿಪ್ಪು, ಆ್ಯಪಲ್ಗೆ ಉಪ್ಪನ್ನ ಹಾಕಿ ನೋಡಿ, ಮ್ಯಾಜಿಕ್ ರೀತಿ ಇದು ವರ್ಕ್ ಆಗುತ್ತೆ. ಯೂಶ್ವಲಿ ಲಂಚ್ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ಕೊಡಬೇಕಾದ್ರೆ ಹೆಲ್ತಿ ಸ್ನ್ಯಾಕ್ಸ್ ಆಗಿ ಫ್ರೂಟ್ಸ್ ಎಲ್ಲನೂ ಹಾಕ್ತಿರ್ತೀವಿ. ಮೇಯ್ನಾಗಿ ಆ್ಯಪಲ್ಸ್ನ ಕಟ್ ಮಾಡಿ ಹಾಕಬೇಕಾದ್ರೆ ಅದು ಸ್ವಲ್ಪ ಹೊತ್ತಿಗೆ ಕಲರ್ ಚೇಂಜ್ ಆಗಿಬಿಡ್ತಾ ಇರುತ್ತೆ. ಕಲರ್ ಚೇಂಜ್ ಆಗ್ದಿರಾ ಕಟ್ ಮಾಡಿದಾಗ ಯಾವ ಥರ ಇರುತ್ತೋ ಅದೇ ಥರನೇ ಇರಬೇಕು ಲಂಚ್ ಟೈಮ್ಗೆ ಅಂದರೂ ಕೂಡ ಈ ಒಂದು ಟ್ರಿಕ್ನ ಫಾಲೋ ಮಾಡ್ಬೋದು. ಫಸ್ಟಿಗೆ ನಾನು ಆಪಲ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ತೋರಿಸೋದಕ್ಕೋಸ್ಕರ ಇಲ್ಲಿ ನಾನು ಸಪ್ರೇಟ್ ಕೂಡ ಮಾಡ್ತಾ ಇದ್ದೀನಿ. ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಟೇಬಲ್ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಕಟ್ ಮಾಡಿಟ್ಟಿರುವಂಥ ಆಪಲ್ ಪೀಸಸ್ನ ಹಾಕ್ತಾ ಇದ್ದೀನಿ. ಒಂದು 2-3 ಪೀಸಸ್ನ ಸಪ್ರೇಟಾಗಿ ಇಟ್ಟಿದ್ದೀನಿ ನಿಮಗೆ ಡಿಫ್ರೆನ್ಸ್ ತೋರಿಸೋದಕ್ಕೋಸ್ಕರ. ಈಗ ಒಂದು 5 ನಿಮಿಷ ಆಗಿದೆ. ಇಲ್ಲಿ ಕಲರ್ ಡಿಫ್ರೆನ್ಸ್ ಅನ್ನೋದು ನೀವು ಅಬ್ಸರ್ವ್ ಮಾಡ್ಬೋದು. ನಾನು ಉಪ್ಪು ನೀರಲ್ಲಿ ಹಾಕ್ದಿರ ಸೈಡ್ಗೆ ಏನಿಟ್ಟಿದ್ದೆ ಆ ಒಂದು ಆಪಲ್ ಪೀಸಸ್ಸಲ್ಲಿ ಕಲರ್ಸ್ ಅನ್ನೋದು ಚೇಂಜ್ ಆಗಿಬಿಟ್ಟಿದೆ. ಅಂದರೆ ಮೇಲೆ ಲೇಯರ್ ಏನಿರುತ್ತೆ ಅದೊಂದು ರೀತಿ ಬ್ರೌನ್ ಸ್ಪಾಟ್ಸ್ ಆಗಿ ಯೆಲ್ಲೋಯಿಶ್ ಆಗಿ ಆಗಿಬಿಟ್ಟಿರುತ್ತೆ. ಅದೇ ಉಪ್ಪು ನೀರಲ್ಲಿ ಇಟ್ಟಿರುವಂಥ ಪೀಸಸ್ಸು ತುಂಬ ಫ್ರೆಶ್ ಆಗಿ ವೈಟ್ ಕಲರೇ ಇದೆ. ನೀವು ನಿಮ್ಮ ಮಕ್ಕಳಿಗೆ ಈ ಥರ ಆಪಲ್ ಎಲ್ಲ ಕೂಡ ಬಾಕ್ಸಲ್ಲಿ ಹಾಕಿ ಕೊಡ್ತೀರಾ ಅನ್ನೋದಾದರೆ ಈ ಒಂದು ಟ್ರಿಕ್ನ ಡೆಫಿನೆಟ್ಲಿ ಯೂಸ್ ಮಾಡ್ಕೊಳ್ಳಿ. ಮಳೆಗಾಲದಲ್ಲಿ ತುಪ್ಪ, ಕೊಬ್ಬರಿ ಎಣ್ಣೆ ಎಲ್ಲ ಕೂಡ ಗಟ್ಟಿ ಆಗ್ತಾ ಇರುತ್ತೆ. ಈ ಗಟ್ಟಿ ಆಗಿರುವಂಥ ತುಪ್ಪನ ಒಂದು ಸ್ಪೂನಷ್ಟು ಯೂಸ್ ಮಾಡ್ಕೊಳ್ಬೇಕು ಅಂದ್ರೂ ಓಲ್ ಬಾಟಲಲ್ಲಿರುವಂಥ ತುಪ್ಪನೆಲ್ಲ ಬಿಸಿ ಮಾಡ್ತಾ ಇರ್ತೀವಿ. ಅದ್ರ ಬದಲಾಗಿ ಸ್ಪೂನ್ನೇ ಬಿಸಿ ಮಾಡಿದ್ರೆ ಎಷ್ಟು ತುಪ್ಪ ಬೇಕೋ ಅಷ್ಟನ್ನ ಮಾತ್ರ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ವಿಡಿಯೋದಲ್ಲಿ ತೋರಿಸ್ದಂಗೆ ಫಸ್ಟ್ ಸ್ಪೂನ್ನ ಬಿಸಿ ಮಾಡಿ ಈ ಸ್ಪೂನಿಂದ ತುಪ್ಪನ ತೆಗೆಯೋದ್ರಿಂದ ಸ್ಪೂನಲ್ಲಿ ಎಷ್ಟು ತುಪ್ಪನ ತೆಗೆದಿರ್ತೀವೋ ಅಷ್ಟು ಮಾತ್ರನೇ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಿರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಕುಕ್ಕರ್ ಯೂಸ್ ಮಾಡದೇ ಇರುವಂಥ ಮನೆನೇ ಇಲ್ಲ. ಕುಕ್ಕರ್ ಯೂಸ್ ಮಾಡಿದಾಗ ಪ್ರತಿ ಸರಿ ಅದು ನೀರೆಲ್ಲ ಹೊರಗಡೆ ಬಂದರೂ ಕೂಡ ಅದೇ ಕುಕ್ಕರ್ನ ಪದೇ ಪದೇ ಯೂಸ್ ಮಾಡ್ತಾ ಇರ್ತೀವಿ. ನಿಮ್ಮನೇಲಿರುವಂಥ ಕುಕ್ಕರ್ಸಲ್ಲೂ ಕೂಡ ವಿಸಿಲ್ ಹಾಕಿದಾಗೆಲ್ಲ ಸುತ್ತಲೂ ನೀರು ಸಿಡಿತಾ ಇದೆ ಅನ್ನೋದಾದರೆ ಈ ಟ್ರಿಕ್ನ ಫಾಲೋ ಮಾಡ್ಬೋದು. ಈಗಾಗಲೇ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ, ಬಟ್ ಒಂದ್ಸತಿ ರಿವೈಸ್ ಮಾಡ್ತಿದ್ದೀನಿ ಅಷ್ಟೇ. ವಿಡಿಯೋದಲ್ಲಿ ತೋರಿಸ್ದಂಗೆ ಕುಕ್ಕರ್ಗೆ ಟಿಶ್ಯೂನ ಹಾಕಿ ಅಬ್ಸರ್ವ್ ಮಾಡ್ತಿದ್ದೀರಲ್ಲ, ಈ ಥರ ವಿಸಿಲ್ ಹಾಕಿದಾಗ ಎಕ್ಸಸ್ ಆಫ್ ವಾಟರ್ ಹೊರಗಡೆ ಬಂದರೂ ಕೂಡ ಟಿಶ್ಯೂನೇ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಪ್ರತಿನಿತ್ಯ ಅಡುಗೆ ಮನೆಯಲ್ಲಿ ಅಡುಗೆ ಆಗಬೇಕು ಅಂದರೆ ಯಾವುದಾದ್ರೂ ಒಂದು ತರಕಾರಿ ಕಟ್ ಆಗಲೇಬೇಕು. ಈರುಳ್ಳಿ ಇರ್ಬೋದು, ಕರಿಬೇವು ಇರ್ಬೋದು, ಹಸಿಮೆಣಸು ಇರ್ಬೋದು, ಯಾವುದೋ ಒಂದು ತರಕಾರಿನ ಕಟ್ ಮಾಡಿದ್ಮೇಲೆ ಅಡುಗೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಲ್ವಾ. ಈ ಥರ ತರಕಾರಿ ಕಟ್ ಮಾಡೋಕ್ಕೆ ಯೂಸ್ ಮಾಡಿರೋಂಥ ಚಾಪಿಂಗ್ ಬೋರ್ಡ್ ಇರ್ಬೋದು, ಚಾಕು, ಪೀಲರ್, ಇದನ್ನೆಲ್ಲ ಕೂಡ ಒನ್ಸ್ ನಾವು ಯೂಸ್ ಮಾಡಿದ್ಮೇಲೆ ಇಮ್ಮಿಡಿಯೇಟಾಗಿ ವಾಶ್ ಮಾಡಿ ಇಡಬೇಕಾಗುತ್ತೆ. ಇಲ್ಲ ಅನ್ನೋದಾದರೆ ಚಾಪಿಂಗ್ ಬೋರ್ಡ್ಸಲ್ಲಾದರೆ ನೀರೆಲ್ಲ ಕೂಡ ಅಬ್ಸರ್ವ್ ಆಗ್ತಾ ಆಗ್ತಾ ಕೆಳಗಡೆ ಫಂಗಸ್ ಎಲ್ಲ ಫಾರ್ಮ್ ಆಗ್ತಿರುತ್ತೆ. ನೀವು ಅಬ್ಸರ್ವ್ ಮಾಡೇ ಇರ್ತೀರಾ.
ಕೆಲವೊಂದು ಚಾಪಿಂಗ್ ಬೋರ್ಡ್ಸ್ನ ಯೂಸ್ ಮಾಡಿದಾದ್ಮೇಲೆ ಸರಿಯಾಗಿ ವಾಶ್ ಮಾಡಿ ಒಣಗಿಸಿಲ್ಲ ಅನ್ನೋದಾದರೆ ಕೆಳಗಡೆ ಅಂದರೆ ಆ ಚಾಪಿಂಗ್ ಬೋರ್ಡ್ ಕೆಳಗಡೆ ಫಂಗಸ್ ರೀತಿ ಒಂದು ರೀತಿ ಪಾಚಿ ಥರ ಕಟ್ಕೊಂಡು ಬೇಗನೆ ಹಾಳಾಗ್ತಾ ಇರುತ್ತೆ. ಮತ್ತು ಈ ನೈಫ್ ಇರ್ಬೋದು, ಪೀಲರ್ಸ್ನೆಲ್ಲ ಕೂಡ ನಾವು ಡೈರೆಕ್ಟಾಗಿ ಸಿಂಕಲ್ಲೇ ಹಾಕಿ ಬಿಟ್ಬಿಟ್ಟಿದ್ದೀವಿ ಅನ್ನೋದಾದರೆ ಅದರ ಶಾರ್ಪ್ನೆಸ್ ಕೂಡ ಕಡಿಮೆ ಆಗುತ್ತೆ. ಆದಷ್ಟು ನೀವು ಯೂಸ್ ಮಾಡಿದ ಕೂಡಲೇ ಇಮ್ಮಿಡಿಯೇಟಾಗಿ ವಾಶ್ ಮಾಡಿ ಇಡೋದ್ರಿಂದ ಅದರ ಶೆಲ್ಫ್ ಲೈಫ್ ಅನ್ನೋದು ಜಾಸ್ತಿ ಆಗುತ್ತೆ. ನಿಮ್ಮನೇಲಿರುವಂಥ ಸಿಂಕು ಕೂಡ ಆಗಾಗ ಬ್ಲಾಕ್ ಆಗ್ತಿರುತ್ತೆ ಅಲ್ವಾ, ನೀರು ಬಿಟ್ಟರು ಕೂಡ ಸರಿಯಾಗಿ ಹೋಗ್ತಾನೆ ಇರಲ್ಲ. ಸೊ ನಮ್ಮ ಮನೇಲಿ ಕೂಡ ಸೇಮ್ ಅದೇ ಥರನೇ ಆಗಿತ್ತು. ಈ ಪ್ರಾಬ್ಲಮ್ನ ಇನ್ಸ್ಟೆಂಟಾಗಿ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ಈ ಟ್ರಿಕ್ಕಲ್ಲಿ ಹೇಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ವಾ, ಒಂದು ಕಡೆ ಫಾಸ್ಟಾಗಿ ನೀರು ಅನ್ನೋದು ಡ್ರೈನ್ ಔಟ್ ಆಗ್ತಿದೆ, ಇನ್ನೊಂದು ಕಡೆ ತುಂಬ ಸ್ಲೋ ಆಗಿ ಹೋಗ್ತಿದೆ. ಸೊ ಅದಕ್ಕೋಸ್ಕರ ನಾನು ಒಂದು ಟ್ರಿಕ್ನ ಫಾಲೋ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸಿಂಕ್ನ ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಿಂಕಲ್ಲಿ ನೀರು ಸ್ಲೋ ಆಗಿ ಡ್ರೈನ್ ಔಟ್ ಆಗ್ತಾ ಇರೋದ್ರಿಂದ ಫಸ್ಟಿಗೆ ನಾನು ಸಿಂಕ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಸಿಂಕ್ ಪೂರ್ತಿ ಬ್ಲಾಕ್ ಆಗಿದೆ ಅನ್ನೋದಾದರೆ ನೀಟಾಗಿ ವಾಶ್ ಮಾಡಿದಿರೇ ಈ ಒಂದು ಟ್ರಿಕ್ನ ಫಾಲೋ ಮಾಡ್ಬೋದು. ಇಲ್ಲಿ ನೋಡ್ತಿದ್ದೀರಲ್ವಾ, ಅನ್ಬ್ಲಾಕ್ ಪೌಡರು ಡ್ರೈನ್ ಎಲ್ಲ ಬ್ಲಾಕ್ ಆಗಿದ್ರೆ ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಇದರಿಂದ ಕೇವಲ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಮಾತ್ರನೇ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಸಿಂಕ್ಸ್ ಇರೋದ್ರಿಂದ ಒಂದೊಂದು ಸಿಂಕಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಮಾತ್ರನೇ ಈ ವಾಟರ್ ಎಲ್ಲಿ ಹೋಗುತ್ತೋ ಅಲ್ಲಿ ಹಾಕ್ತಾ ಇದ್ದೀನಿ. ಉಳಿದಿರೋ ಪೌಡರ್ನ ನೀಟಾಗಿ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಒಂದು 5 ರಿಂದ 10 ನಿಮಿಷ ಆದಮೇಲೆ ಉಗುರು ಬೆಚ್ಚಗಿರುವಂಥ ನೀರನ್ನ ಹಾಕ್ತಾ ಇದ್ದೀನಿ. ಆದಷ್ಟು ಕೇರ್ಫುಲ್ ಆಗಿರಬೇಕಾಗುತ್ತೆ. ಈ ಪೌಡರ್ನ ಹಾಕಿದ್ಮೇಲೆ ಸಿಂಕ್ ಪೂರ್ತಿ ಬ್ಲಾಕ್ ಆಗಿರುತ್ತೆ ಅಲ್ವಾ, ಅದೆಲ್ಲ ರಿಯಾಕ್ಷನ್ ಅದು ಸ್ಟಾರ್ಟ್ ಆಗಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಪ್ರಾಕ್ಟಿಕಲ್ ಆಗಿ ಡಿಫ್ರೆನ್ಸ್ ಅಬ್ಸರ್ವ್ ಮಾಡ್ತಿದ್ದೀರಲ್ವಾ, ಫಸ್ಟ್ ಯಾವ ಥರ ಸ್ಲೋ ಆಗಿ ಹೋಗ್ತಿತ್ತು, ಈಗ ಎಷ್ಟು ನೀಟಾಗಿ ನೀರೆಲ್ಲ ಕೂಡ ಡ್ರೈನ್ ಔಟ್ ಆಗ್ತಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇದು ಗ್ಲಾಸ್ ಜೊತೆಗೆ ಬಂದಿರುವಂಥ ಕ್ಯಾಂಡಲ್ಲು. ಗ್ಲಾಸ್ ಕೆಳಗಡೆ ಬಿದ್ದು ಒಡೆದೋಗಿರೋದ್ರಿಂದ ಈ ಥರ ಆಗಿದೆ. ಈಗ ಕ್ಯಾಂಡಲ್ನ ನಾನು ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಸಪ್ರೇಟ್ ಆಗಿರುವಂಥ ಕ್ಯಾಂಡಲ್ನ ಡೈರೆಕ್ಟಾಗೂ ಕೂಡ ಹಚ್ಬೋದು, ಬಟ್ ಅದರ ವ್ಯಾಕ್ಸ್ ಎಲ್ಲ ಕೂಡ ಕೆಳಗಡೆ ಬೀಳ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಕ್ಯಾಂಡಲ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ, ಈಸಿಯಾಗಿ ಮೆಲ್ಟ್ ಆಗುತ್ತೆ ಅನ್ನೋದ್ರಿಂದ. ಇದನ್ನು ಕಟ್ ಮಾಡಬೇಕಾದ್ರೇ ದಾರದ ರೀತಿ ಇರುತ್ತೆ ಅಲ್ವಾ, ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ಟವ್ ಮೇಲೆ ಇಟ್ಟು ಪೂರ್ತಿಯಾಗಿ ಮೆಲ್ಟ್ ಮಾಡ್ಕೊಳ್ತೀನಿ. ಕ್ಯಾಂಡಲ್ ಹಚ್ಚಿದಾಗ ಒಳ್ಳೆ ಅರೋಮಾ ಬರಬೇಕು ಅನ್ನೋದಾದರೆ ಎಸೆನ್ಷಿಯಲ್ ಆಯಿಲ್ಸ್ನ ಯೂಸ್ ಮಾಡ್ಬೋದು, ಇಲ್ಲ ನ್ಯಾಚುರಲ್ ವೇ ಅಂದರೆ ಕರ್ಪೂರನೆಲ್ಲನೂ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಕೆಲವು ಲವಂಗಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಲವಂಗದ ಜೊತೆಗೆ ಮಳೆಗಾಲ ಆಗಿರೋದ್ರಿಂದ ವಿಕ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಲ್ವಾ, ವಿಕ್ಸ್ನ ಕೂಡ ಡೈರೆಕ್ಟಾಗಿ ಇದರಲ್ಲೇ ಹಾಕ್ತಾ ಇದ್ದೀನಿ. ಹಾಕಿದ ಕೂಡಲೇ ಇಮ್ಮಿಡಿಯೇಟಾಗಿ ಅದ್ರ ಜೊತೆಗೇ ಮಿಕ್ಸ್ ಆಗಿಬಿಡುತ್ತೆ. ಒಂದ್ಸರಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಬಿಟ್ಟು ಈ ಒಂದು ಲಿಕ್ವಿಡ್ ಫಾರ್ಮಲ್ಲಿರುವಂಥ ವ್ಯಾಕ್ಸ್ನ ಒಂದು ಬೌಲಲ್ಲಿ ಹಾಕ್ಕೊಳ್ತೀನಿ. ಒಂದು ಗ್ಲಾಸ್ ಬೌಲ್ ಇದೆ, ಅದು ಹಾರ್ಡ್ ವಾಟರ್ ಸ್ಟೈನ್ಸ್ ಆಗಿರೋದ್ರಿಂದ ಸೈಡ್ಗೆ ಇಟ್ಟಿದ್ದೀನಿ, ಅದರಲ್ಲೇ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಆಗಲೇ ನಾವು ಸೈಡಿಗೆ ತೆಗೆದಿಟ್ಕೊಂಡಿದ್ದೀವಲ್ವಾ, ಇದನ್ನು ಮಿಡಲಲ್ಲಿ ಈ ಥರ ಸೆಟ್ ಮಾಡಿ ಇದು ಪೂರ್ತಿ ತಣ್ಣಗಾಗೋವರೆಗೂ ಸೈಡ್ಗೆ ಇಟ್ಕೊಳ್ತೀನಿ. ವಿಕ್ಸು ಲವಂಗ ಯೂಸ್ ಮಾಡಿರುವಂಥ ಪ್ಲೇಸಲ್ಲಿ ನಿಮ್ಗೆ ಯಾವ ಫ್ರೇಗ್ರೆನ್ಸ್ ಇಷ್ಟ ಆಗುತ್ತೋ ಅದಕ್ಕೆ ಸಂಬಂಧಪಟ್ಟಿರುವಂಥ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡ್ಬೋದು. ಈ ಥರ ಕ್ಯಾಂಡಲ್ ಎಲ್ಲ ಮೆಲ್ಟ್ ಮಾಡ್ಕೊಂಡಾಗ ಈ ಪಾತ್ರೆಗಳನ್ನ ತೊಳೆಯೋದು ಕಷ್ಟ ಅಂತ ಅಂದ್ಕೊಳ್ಬೋದು, ಅದನ್ನು ಕೂಡ ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಆ ಪಾತ್ರೆಯಲ್ಲಿ ನಾನು ಬಿಸಿ ನೀರನ್ನ ಹಾಕಿದ್ದೀನಿ. ಮತ್ತು ತಣ್ಣೀರನ್ನ ಮಿಕ್ಸ್ ಮಾಡೋದಕ್ಕಿಂತ ಮುಂಚೆನೇ ವಿಮ್ ಲಿಕ್ವಿಡಿಂದ ಒಂದ್ಸರಿ ನೀಟಾಗಿ ಸ್ಕ್ರಬ್ ಮಾಡಿ ವಾಶ್ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಲಿಕ್ವಿಡ್ ಫಾರ್ಮಲ್ಲಿ ಇದ್ದಂತಹ ವ್ಯಾಕ್ಸು ಕೂಡ ತುಂಬ ಪರ್ಫೆಕ್ಟಾಗಿ ಸೆಟ್ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹೊಸ ಕ್ಯಾಂಡಲ್ ಅನ್ನೋದು ರೆಡಿ ಆಗಿದೆ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಎಲ್ಲ ಟಿಪ್ಸು ಕೂಡ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಇಲ್ಲೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.